ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಯುದ್ಧೋನ್ಮಾದಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಅಂಟಾರ್ಟಿಕಾ ಒಂದನ್ನು ಬಿಟ್ಟು ಮಿಕ್ಕೆಲ್ಲ ಖಂಡಗಳಲ್ಲಿನ ದೇಶಗಳು ಒಂದಲ್ಲ ಒಂದು ಸಂಘರ್ಷವನ್ನು ಎದುರಿಸ್ತಾ ಇವೆ. ಅದರಲ್ಲೂ ಅಮೆರಿಕ, ರಷ್ಯಾ ಹಾಗೂ ಚೈನಾಗಳ ಯುದ್ಧೋನ್ಮಾದ ಜಗತ್ತನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜಗತ್ತಲ್ಲಿ ತಯಾರಾಗಿರುವ ಅತ್ಯಾಧುನಿಕ ಮತ್ತು ಅತಿ ಬಲಿಷ್ಠ ಆಯುಧಗಳ ಬಗ್ಗೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಬಗ್ಗೆ, ಸಬ್ಮರೀನ್ಗಳ ಬಗ್ಗೆ, ಯುದ್ಧ ವಿಮಾನಗಳು, ಬಾಂಬರ್ಗಳ ಬಗ್ಗೆ, ಮಿಸೈಲ್ಗಳ ಬಗ್ಗೆ ಚರ್ಚೆಗಳು ಆಗ್ತಲೇ ಇವೆ. ಇಂಥ ಹೊತ್ತಲ್ಲಿ ರಷ್ಯಾ ನಿರ್ಮಿತ ಯುದ್ಧ ವಿಮಾನವೊಂದು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಆ ಯುದ್ಧ ವಿಮಾನದ ಶಕ್ತಿ ಸಾಮರ್ಥ್ಯಗಳು ಅಮೆರಿಕಾಗೆ ಕೂಡ ಶಾಕ್ ಕೊಡ್ತಾ ಇವೆ. ಜಗತ್ತು ಅವುಗಳನ್ನು ನಿಬ್ಬೆರಗಾಗಿ ನೋಡ್ತಾ ಇದೆ. ಹಾಗಾದ್ರೆ ಯಾವುವು ಆ ಯುದ್ಧ ವಿಮಾನಗಳು? ಅವುಗಳ ಸಾಮರ್ಥ್ಯ ಏನು? ಏನಿದು ರಷ್ಯಾದ ಅತಿ ಭಯಾನಕ ಏರ್ಕ್ರಾಫ್ಟ್ನ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಜಗತ್ತಿನ ಅತಿ ಬಲಿಷ್ಠ ಯುದ್ಧ ವಿಮಾನಗಳು ಯಾವುವು ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿ ನಮಗೆ ಕಾಣೋದು ಅಮೆರಿಕ ನಿರ್ಮಿತ F-25 ರಾಫ್ಟರ್ಗಳು, F-35 ಸ್ಟೆಲ್ತ್ ಯುದ್ಧ ವಿಮಾನಗಳು, ರಷ್ಯಾ ನಿರ್ಮಿತ Su-57ಗಳು ಹಾಗೂ ಫ್ರಾನ್ಸ್ನ ರಫೇಲ್ಗಳು. ಇನ್ನು ಈ ಪಟ್ಟಿಯಲ್ಲಿ ನಾನು ಯಾಕೆ ಚೈನಾದ J-20 ಹಾಗೂ J-35 ಸ್ಟೆಲ್ತ್ಗಳ ಬಗ್ಗೆ ಹೇಳಲಿಲ್ಲ ಅಂತ ನೀವು ಅಂದ್ಕೋತಿರ್ಬೇಕು. ಅವುಗಳ ಶಕ್ತಿ ಸಾಮರ್ಥ್ಯಗಳು ಇದುವರೆಗೆ ಎಲ್ಲೂ ಪ್ರೂವ್ ಆಗಿಲ್ಲ. ಅದರ ಬಗ್ಗೆ ಚೈನಾ ಹೇಳ್ಕೊಳ್ಳೋದನ್ನು ಬಿಟ್ರೆ ಆ ಯುದ್ಧ ವಿಮಾನಗಳ ನಿಜ ತಾಕತ್ತೇನು ಅನ್ನೋದನ್ನ ಜಗತ್ತು ನೋಡಿಲ್ಲ. ಹೀಗಾಗಿ ಅದರ ಬಗ್ಗೆ ನಾವು ಕೂಡ ಮಾತಾಡೋದು ಬೇಡ. ಉಳಿದಂತೆ ಅಮೆರಿಕ, ಫ್ರಾನ್ಸ್, ರಷ್ಯಾದ ಯುದ್ಧ ವಿಮಾನಗಳ ಆಪರೇಷನ್ ರೇಂಜ್ ಇದೆಯಲ್ಲ, ಅದು ಸುಮಾರು 3,000-4,000 ಕಿಲೋಮೀಟರ್ಗಳಷ್ಟಿರಬಹುದು. ಸದ್ಯದ ಲೆಕ್ಕಾಚಾರದ ಪ್ರಕಾರ ರಷ್ಯಾ ನಿರ್ಮಿತ Su-35 4,445 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ರೆ, ಫ್ರಾನ್ಸ್ನ ಡಸಾಲ್ಟ್ ರಫೇಲ್ ಡ್ರಾಪ್ ಟ್ಯಾಂಕ್ ಅನ್ನು ಒಳಗೊಂಡಂತೆ 3,500-3,700ಕ್ಕೂ ಹೆಚ್ಚು ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ F-35 2,222 ಕಿಲೋಮೀಟರ್ ಆಪರೇಷನಲ್ ರೇಂಜ್ ಅನ್ನು ಹೊಂದಿದ್ದು, ಅಮೆರಿಕ, ರಷ್ಯಾದ ಯುದ್ಧ ವಿಮಾನಗಳಿಗೆ ಹಾಗೂ ರಫೇಲ್ಗೆ ಸೆಡ್ ಹೊಡೆಯೋ ನಿಟ್ಟಲ್ಲಿ F-47 ಅನ್ನ ನಿರ್ಮಾಣ ಮಾಡೋದಕ್ಕೆ ಬೋಯಿಂಗ್ಗೆ ಹೇಳಿದೆ. ಇದು 6ನೇ ತಲೆಮಾರಿನ ಯುದ್ಧ ವಿಮಾನ ಆಗಿದ್ದು, F-47 ಸಿದ್ಧ ಆದ ನಂತರ ಅದರ ರೇಂಜ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇನ್ನು ಚೈನಾ ಕೂಡ ತನ್ನ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನ 8,000 ಕಿಲೋಮೀಟರ್ಗೂ ಹೆಚ್ಚು ದೂರದ ಆಪರೇಷನಲ್ ರೇಂಜ್ ಇರುವ ಹಾಗೆ ಪ್ಲಾನ್ ಮಾಡ್ತಾ ಇದೆ. ಆದರೆ ಅದು ಕೂಡ ಇನ್ನೂ ಸಾಧ್ಯ ಆಗಿಲ್ಲ. ಸೊ ಈಗ ಸದ್ಯಕ್ಕೆ ಜಗತ್ತಲ್ಲಿರುವ ಅತಿ ಹೆಚ್ಚು ಆಪರೇಷನಲ್ ರೇಂಜ್ ಅನ್ನು ಹೊಂದಿರೋ ಯುದ್ಧ ವಿಮಾನ ರಷ್ಯಾದ ಬಳಿ ಇದೆ. ಈಗ ಅದೇ ರಷ್ಯಾದ ಬತ್ತಳಿಕೆಗೆ ಮತ್ತೊಂದು ಯುದ್ಧ ವಿಮಾನ ಬಂದಿದೆ. ಅದು ಅಮೆರಿಕಾದ ಬಾಂಬರ್ಗಳಿಗಿಂತಲೂ ಭಯಾನಕ. ಅದರ ಆಪರೇಷನಲ್ ರೇಂಜ್ ಸುಮಾರು 8,000 ಕಿಲೋಮೀಟರ್ಗಳವರೆಗೆ ಇದೆ. ಒಮ್ಮೆ ಮಾಸ್ಕೋದಿಂದ ಅದು ಹಾರಿದ್ರೆ ನ್ಯೂಯಾರ್ಕ್ ಅಥವಾ ವಾಷಿಂಗ್ಟನ್ DC ಅನ್ನು ತಲುಪುವ ಸಾಮರ್ಥ್ಯ ಅದಕ್ಕಿದೆ. ಹೀಗಾಗಿ ಆ ಯುದ್ಧ ವಿಮಾನದ ಬಗ್ಗೆ ಅಮೆರಿಕ ತಲೆ ಕೆಡಿಸ್ಕೊಳ್ತಾ ಇದೆ. ಅಂದ ಹಾಗೆ ಅದರ ಹೆಸರು ಸುಖಾಯ್ Su-34. ಗೆಳೆಯರೆ, Su-34 ನ ಹೆಸರನ್ನ ಹೆಚ್ಚು ಜನ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವುಗಳ ಬಗ್ಗೆ ರಷ್ಯಾ ಹೆಚ್ಚಿನದ್ದೇನನ್ನು ಹೇಳಿಲ್ಲ. ಆದ್ರೂ ಕೆಲ ಮೂಲಗಳಿಂದ ಈ ಯುದ್ಧ ವಿಮಾನದ ಬಗ್ಗೆ ಒಂದಷ್ಟು ಮಾಹಿತಿ ಹೊರಬಿದ್ದಿದೆ. ಈ ಯುದ್ಧ ವಿಮಾನ 2014ರಲ್ಲಿ ರಷ್ಯಾದ ವಾಯುಪಡೆಯನ್ನ ಸೇರಿತು. 1990ರ ದಶಕದಲ್ಲಿ ಅಂದ್ರೆ ಸೋವಿಯತ್ ಕಾಲದಲ್ಲಿ ನಿರ್ಮಾಣವಾಗೋದಕ್ಕೆ ಪ್ರಾರಂಭವಾದ ಈ ಯುದ್ಧ ವಿಮಾನ 2.5 ದಶಕಗಳ ನಂತರ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ವಾಯುಪಡೆಯನ್ನ ಸೇರ್ಕೊಳ್ತು. ಇಲ್ಲಿವರೆಗೆ ಈ ಮಾದರಿಯ 7 ಟ್ರೈನಿಂಗ್ ಹಾಗೂ 156 ಯುದ್ಧ ವಿಮಾನಗಳನ್ನ ರಷ್ಯಾದ ಸುಖಾಯ್ ಕಂಪನಿ ನಿರ್ಮಾಣ ಮಾಡಿದೆ. ಇದನ್ನ ಸೋವಿಯತ್ ಕಾಲದ ಸುಖಾಯ್ Su-27 ಯುದ್ಧ ವಿಮಾನದಿಂದ ಪ್ರೇರಣೆಗೊಂಡು ನಿರ್ಮಾಣ ಮಾಡಿದ್ದಾರೆ. ಅಮೆರಿಕಾಗೆ ಟಕ್ಕರ್ ಕೊಡೋ ನಿಟ್ಟಲ್ಲಿ ಈ Su-34 ಸಿದ್ಧ ಆಗಿದೆ. ಇನ್ನು ಇದರ ಬಗ್ಗೆ ಅಮೆರಿಕಾಗೆ ಚಿಂತೆ ಯಾಕೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ Su-34 ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಈ ಸುಖಾಯ್ Su-34 ರಷ್ಯಾದ ಟ್ವಿನ್ ಎಂಜಿನ್ ಸೂಪರ್ಸಾನಿಕ್ ಸ್ಟ್ರೈಕ್ ಫೈಟರ್ ಆಗಿದೆ. ಇದನ್ನು ಸುಖಾಯ್ ಕಂಪನಿ ನಿರ್ಮಾಣ ಮಾಡಿದೆ. ಸರ್ಫೇಸ್ ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಳ್ಳೋದಕ್ಕೆ ಇದನ್ನು ಬಳಸ್ತಾರೆ. ಇದನ್ನ ನಿಖರ ದಾಳಿಗಳು ಹಾಗೂ ಹೆಚ್ಚು ದೂರದ ಆಪರೇಷನ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಯುದ್ಧ ವಿಮಾನಗಳಲ್ಲಿ ಒಂದೊಂದು ಸೀಟ್ ಇರುತ್ತೆ. ಆದ್ರೆ ಇದರಲ್ಲಿ ಸೈಡ್ ಬೈ ಸೈಡ್ 2 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಪೈಲಟ್ ನ ಜೊತೆ ನ್ಯಾವಿಗೇಟರ್ ಕೂಡ ಇದರಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಪೈಲಟ್ ಒಬ್ಬರೇ ಟಾರ್ಗೆಟ್ ಸ್ಟ್ರೈಕ್ ಮಾಡೋ ಸ್ಟ್ರೆಸ್ ಇರೋದಿಲ್ಲ. ಹಾಗೆ ಅಗತ್ಯ ಸಂದರ್ಭಗಳಲ್ಲಿ ಪೈಲಟ್ಗೆ ಕಾಕ್ಪಿಟ್ನ ಒಳಗೆ ಕೂಡ ನೆರವು ಸಿಗುತ್ತೆ. ಇನ್ನು ಇದರ ಕಾಕ್ಪಿಟ್ ಇದೆಯಲ್ಲ, ಇದನ್ನು ಟೈಟಾನಿಯಂ ನಿಂದ ನಿರ್ಮಾಣ ಮಾಡಿದ್ದಾರೆ. ಈ ಟೈಟಾನಿಯಂ ಅನ್ನೋದು ಹಗುರ ಹಾಗೂ ಅತ್ಯಂತ ಗಟ್ಟಿಯಾದ ಲೋಹವಾಗಿದ್ದು, ಯುದ್ಧ ವಿಮಾನದ ಕಾರ್ಯಕ್ಷಮತೆಗೆ ಹೆಚ್ಚಿನ ನೆರವನ್ನ ಇದು ಕೊಡುತ್ತೆ. ಈ ಹಿಂದೆ ಅಮೆರಿಕ ಏರಿಯಾ 51 ಪ್ರಾಜೆಕ್ಟ್ ಅನ್ನ ಮಾಡೋ ಸಂದರ್ಭದಲ್ಲಿ ಸೋವಿಯತ್ ನಿಂದ ಟೈಟಾನಿಯಂ ಅನ್ನ ತರಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಸಾಹಸ ಮಾಡ್ತು ಅಂದ್ರೆ, ಶೆಲ್ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಅವುಗಳ ಮೂಲಕ ಟೈಟಾನಿಯಂ ಅನ್ನ ಸ್ಮಗಲ್ ಕೂಡ ಮಾಡಿಸ್ತು. ಆ ನಂತರ ಅದನ್ನು ತನ್ನ U-2 ಪ್ರಾಜೆಕ್ಟ್ಗೆ ಬಳಕೆ ಮಾಡ್ತು. ಸೊ ಈ ಯುದ್ಧ ವಿಮಾನ ಟೈಟಾನಿಯಂನಿಂದ ಸಿದ್ಧ ಆಗಿದ್ದು,
ಲಾಂಗ್ ರೇಂಜ್ ಅನ್ನು ಹೊಂದಿದೆ. ಇದರ ರೇಂಜ್ ತುಂಬಾ ಹೆಚ್ಚಿರುವುದರಿಂದ ಆಗಾಗ ಮಾರ್ಗ ಮಧ್ಯದಲ್ಲಿ ಇಂಧನ ತುಂಬಬೇಕಾದ ಅಗತ್ಯ ಕೂಡ ಇದಕ್ಕಿರೋದಿಲ್ಲ. ಜೊತೆಗೆ ಇದು ಆಲ್ ವೆದರ್ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದ್ದು ರಾತ್ರಿ ಹೊತ್ತಲ್ಲಿ ಕೂಡ ಸ್ಟ್ರೈಕ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಇದರ ವೇಗ ಗಂಟೆಗೆ 1900 ಕಿಲೋಮೀಟರ್ಗಳಷ್ಟಿದ್ದು ಕಾರ್ಯಾಚರಣೆಯ ವ್ಯಾಪ್ತಿಯನ್ನ 8000 ಕಿಲೋಮೀಟರ್ ಅಂತ ಹೇಳ್ತಾರೆ. ಆದ್ರೆ ಇದು ಒಮ್ಮೆ ಫ್ಯೂಯಲ್ ಅನ್ನ ತುಂಬಿಕೊಂಡ್ರೆ 5000 ಕಿಲೋಮೀಟರ್ ನಿರಾಯಾಸವಾಗಿ ಓಡಾಡುತ್ತೆ. ಹಾಗೆ ಡ್ರಾಪ್ ಟ್ಯಾಂಕ್ ಅನ್ನ ಹೊಂದಿಸಿದ್ರೆ ಇದರ ಆಪರೇಷನಲ್ ರೇಂಜ್ 8000 ಕಿಲೋಮೀಟರ್ ಅನ್ನ ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಯುದ್ಧ ವಿಮಾನ 15,000 ಮೀಟರ್ಗಳಷ್ಟು ಎತ್ತರದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಲೇಸರ್ ಗೈಡೆಡ್ ಮಿಸೈಲ್ಗಳು, ಬಾಂಬುಗಳು, ಕ್ರೂಸ್ ಮಿಸೈಲ್ಗಳು, ಏರ್ ಟು ಏರ್ ಹಾಗೂ ಏರ್ ಟು ಸರ್ಫೇಸ್ ಮಿಸೈಲ್ಗಳು, 30 mm ನ ಗನ್ ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಸುಮಾರು 8 ಟನ್ಗಳಷ್ಟು ತೂಕದ ಶಸ್ತ್ರಾಸ್ತ್ರಗಳನ್ನ ಈ ಯುದ್ಧ ವಿಮಾನ ಹೊತ್ತೊಯ್ಯುತ್ತೆ. ಇದರಲ್ಲಿ ಫೇಸ್ಡ್ ಅರೆ ರೆಡಾರ್ ಅನ್ನ ಅಳವಡಿಸಲಾಗಿದ್ದು ಒಂದೇ ಬಾರಿ ಹಲವು ಗುರಿಗಳನ್ನ ಇದು ಗುರುತಿಸಿ ಅವುಗಳನ್ನ ಹೊಡೆದು ಹಾಕತ್ತೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅನ್ನು ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಸ್ಯಾಟಲೈಟ್ ನ್ಯಾವಿಗೇಷನ್ ಅನ್ನು ಇದಕ್ಕೆ ಕೊಡಲಾಗಿದೆ. ಈ ಯುದ್ಧ ವಿಮಾನ ಸಿರಿಯಾ ಹಾಗೂ ಯುಕ್ರೇನ್ನ ಯುದ್ಧಗಳಲ್ಲಿ ಭಾಗಿಯಾಗಿದ್ದು ನ್ಯಾಟೋ ಇವುಗಳನ್ನ ಫುಲ್ ಬ್ಯಾಕ್ ಅಂತ ಗುರುತಿಸುತ್ತೆ. ಬೇರೆ ಇದರಲ್ಲಿ ಇಷ್ಟೊಂದು ರೇಂಜ್ ಸಿಗೋದಕ್ಕೆ ಕಾರಣ ಇದರ ಇಂಟರ್ನಲ್ ಫ್ಯೂಯಲ್ ಟ್ಯಾಂಕ್ ಸೈಜ್ ಅನ್ನ ಹೆಚ್ಚು ಮಾಡಿರುವುದು. ಸಾಮಾನ್ಯವಾಗಿ ಯುದ್ಧ ವಿಮಾನಗಳಲ್ಲಿ ಡ್ರಾಪ್ ಟ್ಯಾಂಕ್ ಅನ್ನ ಹೆಚ್ಚಾಗಿ ಬಳಸ್ತಾರೆ. ಯಾಕೆಂದ್ರೆ ಯುದ್ಧ ವಿಮಾನಗಳು ಹಗುರವಾದಷ್ಟು ಮ್ಯಾನ್ಯೂರಿಂಗ್ ಗೆ ಸಹಾಯ ಆಗುತ್ತೆ. ಹೀಗಾಗಿ ಅಲ್ಲಿ ಡ್ರಾಪ್ ಟ್ಯಾಂಕ್ ಗಳನ್ನ ಬಳಕೆ ಮಾಡ್ತಾರೆ. ಹೆಚ್ಚುವರಿ ಫ್ಯೂಯಲ್ ಅನ್ನ ಡ್ರಾಪ್ ಟ್ಯಾಂಕ್ ಗೆ ತುಂಬುತ್ತಾರೆ. ಅದು ಖಾಲಿಯಾದ ನಂತರ ಆ ಟ್ಯಾಂಕ್ ಅನ್ನ ಕೆಡವಿ ಯುದ್ಧ ವಿಮಾನಗಳು ಮುಂದಕ್ಕೆ ಹೋಗುತ್ತವೆ. ಆದ್ರೆ Su-34 ಅಲ್ಲಿ ಹೆಚ್ಚು ಇಂಧನ ತುಂಬುವುದಕ್ಕೆ ಅನುಕೂಲ ಆಗೋ ಹಾಗೆ ದೊಡ್ಡ ಟ್ಯಾಂಕ್ ಅನ್ನ ಇನ್ಬಿಲ್ಟ್ ಕೊಡಲಾಗಿದೆ. ಹೀಗಾಗಿ ಇದು ತನ್ನ ಹಿಂದಿನ ವರ್ಷನ್ Su-27 ಗಿಂತಲೂ 1.5 ಪಟ್ಟು ಅಧಿಕ ತೂಕವನ್ನು ಹೊಂದಿದೆ. ಇದು ಯಾವ ಬಾಂಬರ್ಗೂ ಕಡಿಮೆ ಇಲ್ಲದಂತೆ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಬಾಂಬರ್ಗಳು, ಅದರಲ್ಲೂ ಅಮೆರಿಕದ B-2 ಬಾಂಬರ್ಗಳ ಆಪರೇಷನಲ್ ರೇಂಜ್ 11,000 ಕಿಲೋಮೀಟರ್. 8,000 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುವ ಈ ಫೈಟರ್ ಜೆಟ್ಗಳನ್ನ ಬಾಂಬರ್ಗಳಿಗಿಂತ ಕಡಿಮೆ ಏನಿಲ್ಲ ಅಂತ ಹೇಳ್ತಾರೆ. ಇನ್ನು ಈ ಯುದ್ಧ ವಿಮಾನವನ್ನ ರಷ್ಯಾ ಯಾರೊಂದಿಗೂ ಹಂಚಿಕೊಂಡಿಲ್ಲ. ಸದ್ಯಕ್ಕೆ ರಷ್ಯನ್ ಏರ್ಫೋರ್ಸ್ ಮಾತ್ರ ಈ Su-34ಗಳನ್ನು ಬಳಸ್ತಾ ಇದೆ. ಇನ್ನು ಇಂಥ ಯುದ್ಧ ವಿಮಾನ ಭಾರತಕ್ಕೆ ಸದ್ಯಕ್ಕೆ ಬೇಕಾಗದೇ ಇರಬಹುದು. ಯಾಕೆಂದ್ರೆ ಭಾರತ ಅಕಸ್ಮಾತ್ ಯುದ್ಧ ಮಾಡಬೇಕಾಗಿ ಬಂದ್ರೆ ಪಾಕಿಸ್ತಾನ ಮತ್ತು ಚೈನಾಗಳ ಜೊತೆಗೆ ಕಾದಾಡಬೇಕು. ಎರಡೂ ಕೂಡ ಭಾರತದ ಅಕ್ಕಪಕ್ಕದಲ್ಲೇ ಇರುವ ದೇಶಗಳು. ಅದರಲ್ಲೂ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಆಗಾಗ ಸಂಘರ್ಷ ಆಗ್ತಾ ಇರತ್ತೆ ಅಂದ್ಕೊಂಡ್ರು ಇನ್ನು ಮುಂದೆ ಪಾಕಿಸ್ತಾನವನ್ನು ಹೊಡೆಯೋದಕ್ಕೆ ಅವರ ಗಡಿಗಳನ್ನ ದಾಟಿ ಹೋಗಬೇಕಾದ ಅಗತ್ಯ ಕೂಡ ಭಾರತಕ್ಕಿರುವುದಿಲ್ಲ. ಜಸ್ಟ್ ನಮ್ಮ ಯುದ್ಧ ವಿಮಾನಗಳು ಏರ್ ಬೇಸ್ ನಿಂದ ಮೇಲಕ್ಕೆ ಹಾರಿ ಸ್ವಲ್ಪ ದೂರ ಹೋಗಿ ಬಿಯಾಂಡ್ ದ ರೇಂಜ್ ವಿಜುವಲ್ ಮಿಸೈಲ್ ಸ್ಟ್ರೈಕ್ ಮಾಡಿದ್ರೆ ಪಾಕಿಸ್ತಾನ ಉಡಿಸಾಗಿ ಹೋಗುತ್ತೆ. ಅದನ್ನೇ ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿತ್ತು ಮತ್ತು ಹೊಸದಾಗಿ ಕಲ್ತದ್ದು. ಮೊದಲ ದಿನ ಭಾರತದ ಯುದ್ಧ ವಿಮಾನಗಳು ನಾಶ ಆದವು ಅಂತ ಹೇಳ್ತಾರಲ್ಲ, ಅದು ನಾಶ ಅಲ್ಲ. ಸ್ಟ್ರಾಟಜಿಯ ಸಣ್ಣ ಲೋಪದಿಂದ ಭಾರತದ ಒಂದು ಯುದ್ಧ ವಿಮಾನ ಸಣ್ಣಗೆ ಡ್ಯಾಮೇಜ್ ಆಯಿತು. ಅದು ಭಾರತಕ್ಕೆ ದೊಡ್ಡ ವ್ಯೂಹಾತ್ಮಕ ಪಾಠವನ್ನು ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಆನಂತರ ಭಾರತ ತನ್ನ ಬ್ರಹ್ಮೋಸ್, ಸ್ಕಾಲ್ಪ್ ಮುಂತಾದ ಮಿಸೈಲ್ಗಳ ಮೂಲಕ ಪಾಕಿಸ್ತಾನದ ಅಷ್ಟೂ ಏರ್ ಬೇಸುಗಳನ್ನು ಚಿಂದಿ ಮಾಡಿತು. ಭಾರತ ಸದ್ಯಕ್ಕೆ ತುಂಬಾ ದೂರ ಹೋಗಬಲ್ಲ ಯುದ್ಧ ವಿಮಾನಗಳ ಅಗತ್ಯ ಇಲ್ಲ ಅಂತ ಭಾವಿಸ್ತಾ ಇದ್ದಾಗಿದೆ. ಇನ್ನು ರಷ್ಯಾ ಕೂಡ ಈ Su-34 ಅನ್ನ ಆಫರ್ ಮಾಡ್ತಾ ಇಲ್ಲ. ಅವರು ಆಫರ್ ಮಾಡಿದ್ರೆ ಭಾರತ ಅದನ್ನು ಖರೀದಿ ಮಾಡೋ ಬಗ್ಗೆ ಯೋಚನೆ ಮಾಡುತ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಸದ್ಯಕ್ಕೆ ಜಾಗತಿಕವಾಗಿ ಅತಿ ದೂರದ ಆಪರೇಷನಲ್ ರೇಂಜ್ ಅನ್ನು ಹೊಂದಿರುವ ಯುದ್ಧ ವಿಮಾನ ಯಾವುದು ಅಂದ್ರೆ ಅದು ರಷ್ಯಾದ ಸುಖಾಯ್ Su-34 ಅಂತ ಹೇಳ್ತಾರೆ. ಇದು ಗೆಳೆಯರೆ ಜಗತ್ತಿನ ಅತಿ ಬಲಿಷ್ಠ ಹಾಗೂ ಅತಿ ದೂರದ ರೇಂಜ್ ಅನ್ನು ಹೊಂದಿರುವ ಯುದ್ಧ ವಿಮಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.